ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಮದ್ದು ಸೊಪ್ಪಿನ ಪಾಯಸ ಮಾಡಿದ್ದೆ, ಆಟಿ 18 ಆಗಿರೋದ್ರಿಂದ. ಹಾಗೆ ಇವತ್ತು ಅದೇ ಸೊಪ್ಪಿನ ರಸನ ಯೂಸ್ ಮಾಡಿಕೊಂಡು ಬರ್ಫಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಹೌದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡುವ ಬನ್ನಿ. ನಾನು ಪಾಯಸ ಮಾಡುವಾಗ ಉಳಿದಿರುವ ಮದ್ದು ಸೊಪ್ಪಿನ ನೀರನ್ನು ಬಾಟಲ್ಗೆ ಸ್ಟೋರ್ ಮಾಡಿಟ್ಟಿದ್ದೆ. ಇನ್ನು ದಿವಸ ಕಳೆದ್ರೆ ಈ ಮದ್ದಿನ ಪವರ್ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ನೆಕ್ಸ್ಟ್ ಡೇನೇ ಬರ್ಫಿ ಮಾಡಿಕೊಂಡೆ. ಈ ಮದ್ದು ನೀರನ್ನು ಬಳಸ್ಕೊಂಡು ಬರ್ಫಿ ಹೇಗೆ ಮಾಡೋದು, ಏನೆಲ್ಲ ಬೇಕು ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ದೊಡ್ಡ ಬೌಲ್ನಲ್ಲಿ ಫ್ರೆಶ್ ಆದ ಮದ್ದು ಸೊಪ್ಪಿನ ನೀರನ್ನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಚಿಕ್ಕ ಬೌಲಿನಲ್ಲಿ ರವೆನ ತಗೊಂಡಿದ್ದೀನಿ. ರವೆ ಜೊತೆಗೆ ಮುಂಚೆನೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಹಾಕಲೇಬೇಕು ಅಂತಿನ್ನೆಲ್ಲ ನಾನು ಇರೋದಕ್ಕೆ ಹಾಕ್ಕೊಂಡೆ. ಮತ್ತು 10 ರಿಂದ 11 ಸಿಪ್ಪೆ ಸುಲಿದಿಟ್ಕೊಂಡ ಏಲಕ್ಕಿ, ಅರ್ಧ ಕಾಯಿಗಡಿಯನ್ನು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಸಕ್ಕರೆ ಯೂಸ್ ಮಾಡೋ ಬದಲು 1 ಅಚ್ಚು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆಗಿಂತ ಬೆಲ್ಲ ಹಾಕೋದು ಚೆನ್ನಾಗಿರುತ್ತೆ ಅಂತೇಳಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇರೋದು. ಹಾಗೆ ಅದರ ಜೊತೆಗೆ ನಾನು ನಂದಿನಿ ತುಪ್ಪವನ್ನು ಯೂಸ್ ಮಾಡ್ಕೊತೀನಿ. ಯಾವ ತುಪ್ಪ ಆದರೂ ಪರವಾಗಿಲ್ಲ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ತುರಿದಿಟ್ಕೊಂಡಿದ್ದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸಿಪ್ಪೆ ಸುಲಿದಿಟ್ಕೊಂಡ ಏಲಕ್ಕಿನ ಅದರ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ. ನೀರು ಹಾಕೋ ಬದಲು ನಾನಿಲ್ಲಿ ಮದ್ದು ಸೊಪ್ಪಿನ ನೀರನ್ನೇ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ತೆಳ್ಳಗೆ ಆಗಿ ಗ್ರೈಂಡ್ ಮಾಡ್ಕೋಬಾರ್ದು, ತಿರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಬರ್ಫಿ ಮಾಡುವಾಗ ಆ ಪಾಕ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಕಾಯಿ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅಂತ. ಕೆಲವೊಬ್ಬರು ಬರ್ಫಿ ಎಲ್ಲ ಆದಮೇಲೆ ಅದರ ಮೇಲೆ ಹರಡಿಸ್ಕೊತಾರೆ, ಬಟ್ ನಾನಿಲ್ಲಿ ಪಾಕ ಮಾಡುವಾಗೇನೆ ಅದರ ಜೊತೆಗೆ ಕಾಯಿನ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ರವೆನ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ತುಪ್ಪವನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 4 ನಿಮಿಷ ಆದರೂ ರವೆಯನ್ನು ರೋಸ್ಟ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಹಾಗೆ ಸ್ವಲ್ಪ ಹೊತ್ತು ಅಂದರೆ ಸುಮಾರು 4 ನಿಮಿಷ ಆದರೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಾಗಿದೆ. ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಯಲ್ಲಿ ನಾನು ಮದ್ದು ಸೊಪ್ಪಿನ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಬೇಕು. ಬಾಯ್ಲ್ ಆಗ್ತಿರುವಾಗಲೇ ರೋಸ್ಟ್ ಮಾಡಿಟ್ಕೊಂಡ ರವೆಯನ್ನು ಅದರ ಜೊತೆಗೆ ಸ್ವಲ್ಪನೇ ನೋಡಿ ಹಾಕ್ಕೋಬೇಕು. ಒಮ್ಮೆಲೆ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಮತ್ತು ಗಂಟು ಹಿಡ್ಕೊಬಿಡುತ್ತೆ. ಹಾಗಾಗಿ ಒಂದು ಕೈಯಲ್ಲಿ ಹಾಕ್ತಾ ಮತ್ತೊಂದು ಕೈಯಲ್ಲಿ ಸ್ಪೂನಲ್ಲಿ ಕದಡ್ತಾ ಇರಬೇಕು. ಹಾಗೆ ನಿಧಾನಕ್ಕೆ ನೋಡ್ಕೊಂಡು ಹಾಕ್ತಾ ಇರಬೇಕು. ನಿಧಾನಕ್ಕೆ ತಿರುಗಿಸ್ತಿರುವಾಗಲೇ ಬೆಂಕಿ ಉರಿನ ಆದಷ್ಟು ಕಮ್ಮಿಲಿಟ್ಕೊಳ್ಳೋದು ಒಳ್ಳೆಯದು. ನೋಡಿದ್ರಿ ಇವಾಗ ಯಾವ ರೀತಿಯಾಗಿ ನೀರನ್ನ ಹೀರ್ಕೊಂಡು ಗಟ್ಟಿಯಾಗಿದೆ ಅಂತ. ಇವಾಗ ಇದಕ್ಕೆ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡ ಕಾಯಿಯನ್ನು ಈ ಪಾಕ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡ ಬೆಲ್ಲವನ್ನು ಅದರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಆ ಬಿಸಿ ಜೊತೆಗೆ ಈ ಬೆಲ್ಲ ನಿಧಾನಕ್ಕೆ ಕರಗಿಕೊಳ್ಳುತ್ತೆ. ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಪಾಕ ಜೊತೆಗೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಗಟ್ಟಿ ಆಗಿದೆ ಪಾಕ. ಈ ಮುಂಚೆನೇ ನಾನು ಪ್ಲೇಟಿಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಿಧಾನಕ್ಕೆ ಪಾಕವನ್ನು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಇರುತ್ತೆ. ಹಾಗೆ ನಿಧಾನಕ್ಕೆ ಪ್ಲೇಟಿಗೆ ಫುಲ್ಲು ಸವರ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಸವರ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದೊಂದೇ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಮುಂಚೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾನ
ಸುಮ್ಮನೆ ಹಾಗೆ ದೂರದಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಇರೋದಕ್ಕೆ ಸ್ವಲ್ಪ ನಾನು ದೂರ ಆಗಿ ಇಟ್ಕೊಂಡೆ. ತುಂಬ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಲ್ಲವನ್ನ ಹಾಗೆ ಇಟ್ಕೊಂಡೆ. ಈ ಬರ್ಫಿ 2 ಗಂಟೆ ಬಿಟ್ಟು ಆದಮೇಲೆ ಗಟ್ಟಿ ಆಗುತ್ತೆ. ಹಾಗೆ ನಾನಿಲ್ಲಿ 2 ಗಂಟೆ ಬಳಿಕ ಒಂದು ನೈಫ್ ತಗೊಂಡು ಯಾವ ಶೇಪಲ್ಲಿ ಬೇಕಾದರೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಕಟ್ ಮಾಡಿಕೊಂಡೆ. ನೀವೇ ನೋಡ್ಬೋದು ಯಾವ ರೀತಿಯಾಗಿ ಬರ್ಫಿ ಗಟ್ಟಿಯಾಗಿದೆ ಅಂತ. ತುಂಬ ಚೆನ್ನಾಗಾಗಿದೆ, ಸಾಫ್ಟ್ ಆಗಿದೆ. ತುಂಬ ಸ್ವೀಟ್ ಅಂತಲ್ಲ, ತುಂಬ ಸಪ್ಪೆ ಅಂತಲ್ಲ, ಮೀಡಿಯಮಲ್ಲಿ ಟೇಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಬರ್ಫಿ ಅಂದಮೇಲೆ ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಬಟ್ ನಾವಿಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿ ತಿನ್ನೋದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಸ್ವೀಟ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಈ ಮುಂಚೆನೇ ಕಾಯಿನ ಗ್ರೈಂಡ್ ಮಾಡ್ಕೊಂಡು ಪಾಕ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಅದು ಮಧ್ಯದಲ್ಲಿ ಕಾಯಿ ಸಿಕ್ಕೋದಕ್ಕೆ ಏನೋ ಒಂಥರ ಚೆನ್ನಾಗಿದೆ ತಿನ್ನಲಿಕ್ಕೆ ಅಂತ ಹೇಳ್ಬೋದು. ಆಮೇಲೆ ಏಲಕ್ಕಿ ಮದ್ದು ಸೊಪ್ಪಿನ ರಸ ಜೊತೆಗೆ ಸೇರಿದಾಗ ಫ್ಲೇವರ್ ಕೂಡ ಇನ್ನೂ ಸಖತ್ತಾಗಿ ಬರ್ತಾ ಇದೆ. ನನಗೆ ಈ ಮದ್ದು ಸೊಪ್ಪಿನ ನೀರಿನಿಂದ ಮಾಡಿದ ಬರ್ಫಿ ತುಂಬಾ ಇಷ್ಟ ಆಗೋಯಿತು. ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಸ್ವೀಟ್ ಕೂಡ ಕರೆಕ್ಟ್ ಆಗಿದೆ. ನಿಮಗೆ ಈ ಮದ್ದು ಸೊಪ್ಪು ಸಿಕ್ಕಿದಾಗ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಯಾವುದೇ ಹಾನಿ ಕೂಡ ಇಲ್ಲ. ನಿಮಗೆ ಇವತ್ತು ನಾನು ಮಾಡಿರುವ ಮದ್ದು ಸೊಪ್ಪಿನ ನೀರಿನಿಂದ ಮಾಡಿರೋ ಬರ್ಫಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.